ಇನ್ನು ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಹೇಳಿಕೆ ವಿರುದ್ಧ ಮಾಜಿ ಕಾರ್ಪೊರೇಟರ್ ಕಿಡಿಕಾರಿದ್ದಾರೆ. ಯತ್ನಾಳ್ ಅವರ ಹೇಳಿಕೆಯನ್ನ ಖಂಡಿಸಿ ಮಾತನಾಡಿದ್ದಾರೆ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ. ಟಿಪ್ಪು ವಿರುದ್ಧ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ವಿಚಾರ ಈ ರೀತಿಯಾಗಿ ಅವ್ರು ಮಾತನಾಡುವುದು ಸರಿಯಲ್ಲ. ಟಾಯ್ಲೆಟ್ ಬೇಕಾದ್ರೆ ಕ್ಲೀನ್ ಮಾಡಬಹುದು, ಯತ್ನಾಳ್ ಮನಸ್ಸನ್ನ ಕ್ಲೀನ್ ಮಾಡೋಕ್ ಸಾಧ್ಯವಿಲ್ಲ ಅಂತ ಜರೆದಿದ್ದಾರೆ ಇಮ್ರಾನ್ ಪಾಷಾ. ಟಿಪ್ಪು ಕೊಡುಗೆ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಬಹಳಷ್ಟಿದೆ. ವಾಟ್ಸ್ಆಪ್ ನೋಡಿ ಮಾತನಾಡಬೇಡಿ, ಇತಿಹಾಸ ಓದಿ ಅಂತ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ. ಎಷ್ಟು ಯುದ್ಧ ಮಾಡಿದ್ದಾರೆ ಅಂತ, ಅದಕ್ಕೆ ಅವ್ರ ಹೆಸರು ಮೈಸೂರು ಏರ್ಪೋರ್ಟ್ಗೆ ಇಡಬೇಕಂತ. ನಾನು ಟಾಯ್ಲೆಟ್ ಬೇಕಾದ್ರೆ ಕ್ಲೀನ್ ಮಾಡಬಹುದು, ಆದರೆ ಯತ್ನಾಳ್ ಅವರ ಮನಸ್ಸು ಅದು ಕ್ಲೀನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರ ಮನಸ್ಸಲ್ಲಿ, ಅವರ ಹೃದಯದಲ್ಲಿ ವಿಷ ತುಂಬೋಗ್ಬಿಟ್ಟಿದೆ. ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಮಾತಾಡ್ತಾರೆ. ಟಿಪ್ಪು ಸುಲ್ತಾನ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಒಂದು ಕೊಡುಗೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಏನಿದೆ, ನೀವು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ನೋಡ್ಕೊಂಡು ಓದ್ಕೊಂಡೇನೋ ಹೇಳ್ತಾ ಇರ್ಬೋದು. ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ. ಅವರ ಸಾಧನೆ ಏನು, ಅವರ ಕೊಡುಗೆ ಏನು, ಅವ್ರು ಏನೆಲ್ಲ ಮಾಡಿದ್ದಾರೆ ಈ ರಾಜ್ಯಕ್ಕೆ, ಬ್ರಿಟಿಷರ ಮೇಲೆ ಎಷ್ಟು ಯುದ್ಧ ಮಾಡಿದ್ದಾರೆ ಅಂತ. ಅದಕ್ಕೆ ಅವ್ರ ಹೆಸರು ಮೈಸೂರು ಏರ್ಪೋರ್ಟ್ಗೆ ಇಡಬೇಕಂತ ನಾನು ಕೂಡ ಆಗ್ರಹ ಮಾಡ್ತೀನಿ. ಯತ್ನಾಳ್ ಯಾರು ಅಂತ ಇನ್ನೇನು ಒಂದು 10-15 ವರ್ಷದಲ್ಲಿ ಜನ ಮರ್ತು ಬಿಡ್ತಾರೆ. ಆದರೆ ತಿಳ್ಕೊಳ್ಳಿ, ಟಿಪ್ಪು ಸುಲ್ತಾನ್ ಅವರು ಯಾರಂತ ಇನ್ನೂ ಒಂದು 50,000 ವರ್ಷ ಹೋದ್ರೇನು ಜನ ಹುಲಿ ಅಂತಾನೆ ಮಾತಾಡ್ತಾರೆ. ನಿಮ್ಮ ಬಗ್ಗೆ ಯಾರು ಇದ್ದಾರೆ ಮಾತಾಡೋಕ್ಕೆ? ನೀವು ಒಂದು ಜೋಕರ್. ಟಾಯ್ಲೆಟ್ ಬೇಕಾದ್ರೆ ಕ್ಲೀನ್ ಮಾಡಬಹುದು. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಟಿಪ್ಪು ಹೆಸರಿನ ಸುತ್ತ ವಾದ ವಿವಾದ ಭುಗಿಲೇಳ್ತಾ ಇದೆ. ರಾಜಕೀಯ ವಲಯದಲ್ಲಿ ಇದೀಗ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡುವ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ನ ಕೆಲ ಶಾಸಕರ ಟಿಪ್ಪು ಹೆಸರಿಡುವ ಬೇಡಿಕೆಗೆ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರನ್ನ ಮೂರ್ಖರು ಎಂದಿದ್ದಾರೆ ಬಿವೈ ವಿಜಯೇಂದ್ರ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ಬಿಜೆಪಿ ರಾಜ್ಯಾಧ್ಯಕ್ಷರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡೋಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಮೂರ್ಖರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದೆಡೆ ಟಿಪ್ಪು ಜಯಂತಿ ಆಚರಣೆಗೂ ಕೂಡ ವಿರೋಧ ವ್ಯಕ್ತಪಡಿಸಲಾಗಿದೆ. ಮೂರ್ಖರಿದ್ದಾರೆ ಅವರು. ಕಾಂಗ್ರೆಸ್ ಪಕ್ಷ ಶಾಸಕರುಗಳು, ಮುಖಂಡರುಗಳು ಮೂರ್ಖರಿದ್ದಾರೆ. ಅವರು ಇಡೋಂಥ ಪ್ರಯತ್ನ ಮಾಡಲಿ, ಆಮೇಲೆ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಮೂರ್ಖರಿದ್ದಾರೆ ಅವರು. ಕಾಂಗ್ರೆಸ್ ಪಕ್ಷ ಶಾಸಕರುಗಳು, ಮುಖಂಡರುಗಳು ಮೂರ್ಖರಿದ್ದಾರೆ. ಅವರು ಇಡೋಂಥ ಪ್ರಯತ್ನ ಮಾಡಲಿ, ಆಮೇಲೆ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಮೂರ್ಖರಿದ್ದಾರೆ ಅವರು. ಕಾಂಗ್ರೆಸ್ ಪಕ್ಷ ಶಾಸಕರುಗಳು, ಮುಖಂಡರುಗಳು ಮೂರ್ಖರಿದ್ದಾರೆ. ಅವರು ಇಡೋಂಥ ಪ್ರಯತ್ನ ಮಾಡಲಿ, ಆಮೇಲೆ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಮೂರ್ಖರಿದ್ದಾರೆ ಅವರು. ಕಾಂಗ್ರೆಸ್ ಪಕ್ಷ ಶಾಸಕರುಗಳು, ಮುಖಂಡರುಗಳು ಮೂರ್ಖರಿದ್ದಾರೆ. ಅವರು ಇಡೋಂಥ ಪ್ರಯತ್ನ ಮಾಡಲಿ, ಆಮೇಲೆ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಮೂರ್ಖರಿದ್ದಾರೆ ಅವರು. ಕಾಂಗ್ರೆಸ್ ಪಕ್ಷ ಶಾಸಕರುಗಳು, ಮುಖಂಡರುಗಳು ಮೂರ್ಖರಿದ್ದಾರೆ.